ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ. ಇಲ್ಲಿ ನಾನು 0.75 mm ಕ್ರೋಶೆ ತಗೊಂಡಿದ್ದೀನಿ. ಹಾಗೆ ಆರೆಳೆ ಥರ ತಗೊಂಡು ದಾರಕ್ಕೆ ಮೊದಲು ನಾಟ್ ಹಾಕ್ಕೊಂಡಿದ್ದೀನಿ. ಈಗ ದಾರನ ಮೊದಲು ಬಟ್ಟೆಗೆ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಸಿಂಗಲ್ ಕ್ರೋಶೆಯಿಂದ ಲಾಕ್ ಆದಮೇಲೆ ಈಗ ನಾನು ಚೈನ್ಸ್ ಹಾಕೋತಾ ಇದ್ದೀನಿ. ನೋಡಿ, 1 2 3 4 ಚೈನ್ ಆದಮೇಲೆ ಬಟ್ಟೆನ ಸ್ಟ್ರೇಟಾಗಿ ಇಟ್ಕೊಂಡು ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ದಾರನ ಬಟ್ಟೆಗೆ ಮತ್ತೆ ಒಂದು ಸಲ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಆದಮೇಲೆ ಈಗ ಮತ್ತೆ ನಾನು ಚೈನ್ಸ್ ಹಾಕೋತಾ ಇದ್ದೀನಿ. ನೋಡಿ, 1 2 3 4 ಚೈನ್ ಆದಮೇಲೆ ಇದನ್ನು ಅಷ್ಟೇ ಬಟ್ಟೆಗೆ ಸ್ಟ್ರೇಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈಗ ನೋಡಿ, ನಾನು ಇಲ್ಲೊಂದು ಗೋಲ್ಡ್ ಬೀಡ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅತಿ ಚಿಕ್ಕದು ಅಲ್ಲ, ಅತಿ ದೊಡ್ಡದು ಅಲ್ಲ, ಒಂದು ಇಷ್ಟು ಸೈಜ್ ನೋಡ್ಕೊಳ್ಳಿ. ಇದು ಎಷ್ಟು MM ಅಂತ ಗೊತ್ತಿಲ್ಲ ನನಗೆ. ಒಂದು ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಮೊದಲು ಬೀಡನ್ನ ದಾರದೊಳಗೆ ಇನ್ಸರ್ಟ್ ಮಾಡ್ಕೋಬೇಕು. ಬೀಡನ್ನ ಲಾಕ್ ಮಾಡಿಕೊಂಡು ಈಗ ನೆಕ್ಸ್ಟು ಅದೇ ಥರದ ಬೀಡನ್ನ ಇನ್ನೊಂದು ಹಾಕೋತಾ ಇದ್ದೀನಿ. ಈಗ ಸೇಮ್ ಅದೇ ಥರ ಮೊದಲು ಹಾಕಿದ್ರಲ್ವ, ಅದೇ ಥರ ದಾರದೊಳಗೆ ಮೊದಲು ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಎಳೆಗಳು ಈ ಥರ ಸೆಪ್ರೇಟ್ ಆಗ್ತಾ ಇರುತ್ತೆ, ಬಟ್ ಕರೆಕ್ಟಾಗಿ ಇಟ್ಕೊಂಡು ಬೀಡನ್ನ ಮೊದಲು ದಾರದೊಳಗೆ ಹಾಕೋಬೇಕು. ಆಮೇಲೆ ಬೀಡನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈಗ ಸ್ಟಾರ್ಟಿಂಗ್ ಏನು ಪಾಯಿಂಟಲ್ಲಿ ನೀವು ಮೊದಲನೇ ಬೀಡ್ ಸ್ಟಾರ್ಟ್ ಮಾಡಿರ್ತೀರಲ್ಲ, ಸಿಂಗಲ್ ಕ್ರೋಶನ್ ಹಾಕಿರ್ತೀರಲ್ಲ, ಅಲ್ಲಿಗೆ ಮತ್ತೆ ಒಂದು ಸಲ ಲಾಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿ 2 ಗೋಲ್ಡ್ ಬೀಡ್ಸ್ನ ನಾನು ಹಾಕಿದ್ದೀನಿ. ಸ್ಟಾರ್ಟಿಂಗ್ ಎಲ್ಲಿಗೆ ಲಾಕ್ ಆಗಿರುತ್ತಲ್ಲ, ಸೆಕೆಂಡ್ ಬೀಡ್ ಕೂಡ ಅಲ್ಲಿಗೆ ಲಾಕ್ ಮಾಡಬೇಕು. ನೋಡಿ, ಈ ಥರ ಕಾಣಿಸುತ್ತೆ. ಇದಾದಮೇಲೆ ಈಗ ನೀವು ಚೈನ್ಸ್ ಹಾಕೋಬೇಕು. ನೋಡಿ, 1 2 3 4 ಚೈನ್ಸ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀವು ನೋಡಿಕೊಂಡು ಲಾಕ್ ಮಾಡ್ಕೋಬೇಕೀಗ. ಇದು ಬೇಸ್ ಲೈನ್ ಆಗಿರುತ್ತೆ. ಸೊ ಈ ಬೀಡ್ಸ್ ಹಾಕೋಕ್ಕೂ ಮುಂಚೆ 2 ಸಲ ಮಾಡಿದ್ನಲ್ವ 4 ಚೈನ್ ಲಾಕು. ಬೀಡ್ಸ್ ಹಾಕಿದ ಮೇಲೆ 3 ಸಲ ಮಾಡಬೇಕಾಗತ್ತೆ, ಬಟ್ ನಾನಿಲ್ಲಿ 2 ಸಲ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡೋದಾದರೆ ಈ ಥರ ಬೀಡ್ ಡಿಸೈನ್ ಮಧ್ಯದಲ್ಲಿ 3 ಸಲ 4 ಚೈನ್ ಗ್ಯಾಪ್ ಬರಬೇಕಾಗತ್ತೆ. ಸೊ ನಾನೀಗ 2 ಸಲ ಅಷ್ಟೇ 4 ಚೈನ್ ಹಾಕಿ ಇಲ್ಲಿಗೆ ಎಂಡ್ ಮಾಡಬೇಕು ಅಂತಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ಗೆ ನೀವು ಬಟ್ಟೆನ ಈ ಥರ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಒಂದು ಸಲ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ 3 ಸಲ ಚೈನ್ ಹಾಕ್ಕೊಳ್ಳಿ. 3 ಅಥವಾ 4 ಸಲ ಚೈನ್ ಹಾಕ್ಕೋಬೇಕು. ನೋಡಿ, ಇಲ್ಲಿ ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೋದು. ಈಗ ನಾನು ಮತ್ತೆ ಚೈನ್ಸ್ ಹಾಕೋತಾ ಇದ್ದೀನಿ. 1 2 3 ಚೈನ್ ಆಯಿತು. 3 ಚೈನ್ ಆದಮೇಲೆ ಅದೇ ಚೈನ್ ಗ್ಯಾಪಲ್ಲೇ ಮತ್ತೆ ಒಂದು ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಎಲ್ಲ ಆದಮೇಲೆ ಈಗ ಬೀಡ್ಸ್ ಏನು ಬರುತ್ತಲ್ಲ, ಬೀಡ್ಸ್ ಮೇಲೆ ಮತ್ತೆ ನಾನು ಚೈನ್ಸ್ ಹಾಕೋತಾ ಇದ್ದೀನಿ. 3 ಚೈನ್ ಆಯಿತು, 4 5 ಚೈನ್ ಆದಮೇಲೆ ನೆಕ್ಸ್ಟ್ ಬೀಡ್ ಆದಮೇಲೆ ಏನು 4 ಚೈನ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿಗೆ ಈ ಬೀಡ್ ಮೇಲೆ ಹಾಕಿರೋ ಚೈನ್ಸ್ನ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ಮತ್ತೆ ಒಂದು 4 ಚೈನ್ ಹಾಕ್ಕೊಂಡೆ. 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಈಗ ಮತ್ತೆ ಚೈನ್ಸ್ ಹಾಕೋತೀನಿ. 1 2 3 ಚೈನ್ಸ್ ಹಾಕ್ಕೊಂಡು ನೀವು ಡಿಸೈನ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಲ್ಲ ಅಲ್ಲಿಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಕಷ್ಟ ಅಂತ ಅನಿಸಿದರೆ ಇದ್ರ ಜೊತೆಗೇ ಪ್ರಾಕ್ಟೀಸ್ ಮಾಡಿ, ಆವಾಗ ನೀವು ಈಸಿಯಾಗಿ ಕಲ್ತ್ಕೋಬೋದು. ಏನೂ ಡಿಫಿಕಲ್ಟಿ ಅಂತ ಅನಿಸಲ್ಲ ಆವಾಗ. ಈಗ ಬಟ್ಟೆನ ಮತ್ತೆ ಸ್ಟ್ರೇಟಾಗಿ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡ್ಮೇಲೆ ನೋಡಿ, ಈಗ ಹಾಕ್ತಾಯಿದ್ದೀನಿ. ನೋಡಿ, ಚೈನ್ಸ್ ಹಾಕೋತಾ ಇದ್ದೀನಿ. 1 2 3 4 ಚೈನ್ ಆಯ್ತಲ್ವ. 4 ಚೈನ್ ಆದಮೇಲೆ ನೆಕ್ಸ್ಟ್ ಚೈನ್ ಗ್ಯಾಪ್ ಏನಿರುತ್ತಲ್ಲ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡಿಕೊಂಡೆ. ಇದಾದಮೇಲೆ ಈಗ ನಾನಿಲ್ಲೊಂದು ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಬೀಡ್ ಮೇಲೆ ಏನು ಚೈನ್ಸ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಡಬಲ್ ಕ್ರೋಶೆ ಹಾಕ್ಕೊಂಡೆ. ಇದಾದಮೇಲೆ ಈಗ ಒಂದು 3 ಚೈನ್ ಹಾಕ್ಕೋತೀನಿ. ಆ 3 ಚೈನ್ನ ಈ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ತಾಯಿದ್ದೀನಿ. ಇದು ಒಂದು ಪಿಕಾಟ್ ಸ್ಟಿಚ್ ಆಯಿತು. ಇದೇ ಥರ ಒಂದು ಡಬಲ್ ಕ್ರೋಶೆ ಮತ್ತು ಒಂದು
3 ಚೈನ್ದು ಅದೇ ಡಬಲ್ ಕ್ರೋಶೆಗೆ ಲಾಕು. ಇದೇ ಥರ ಆರ್ಚ್ ಥರ ಬರುತ್ತೆ. ಅದು ಬೀಡ್ ಮೇಲೆ ಏನು ಚೈನ್ಸ್ ಗ್ಯಾಪ್ ಇರುತ್ತಲ್ಲ ಅದು ಫಿಲ್ ಆಗೋವರೆಗೂ ನೀವು ಇದೇ ಥರ ಡಿಸೈನ್ನ ಫಾಲೋ ಮಾಡಬೇಕಾಗತ್ತೆ. ನೋಡಿ ತುಂಬ ಸಿಂಪಲ್ ಆಗಿದೆ. ಒಂದು ಈ ಥರ ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡೆ, ಡಬಲ್ ಕ್ರೋಶೆ ಆದಮೇಲೆ ಒಂದು 3 ಚೈನ್ ಹಾಕೋತೀನಿ. 3 ಚೈನ್ ಹಾಕ್ಕೊಂಡು ಆ 3 ಚೈನ್ನ ಅದೇ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳೋದು. ತುಂಬ ಸಿಂಪಲ್ ಡಿಸೈನ್ ಇದು ಎಷ್ಟೊಂದು ಕಡೆ ಹಾಕಿ ಇರ್ತೀರ ನೀವು. ಈಗ ನಾನೊಂದು ಲಾಗ್ ಚಾನಲ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ, ಆಶಾ ಷಣ್ಮುಖ ಲಾಗ್ಸ್ ಅಂತ. ಅಲ್ಲೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಇದೆ. ಹಾಗೆ ನಾವು ಟ್ರಿಪ್ ಹೋಗಿರೋ ವೀಡಿಯೋ ಇದೆ, ಡೈಲಿ ಲಾಗ್ಸ್ ವೀಡಿಯೋಸ್ ಇದೆ, ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಎಲ್ಲ ಇದೆ. ಆ ಚಾನಲ್ನ ಕೂಡ ಒಂದು ಸಲ ವಿಸಿಟ್ ಮಾಡಿ. ನಿಮಗೆ ಇಷ್ಟ ಆದರೆ ಅದನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ ಸಪೋರ್ಟ್ ಮಾಡ್ದಂಗೆ ಆ ಚಾನಲ್ನು ಕೂಡ ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತು ಇದೇ ಆಶಾಸ್ ಕ್ರಿಯೇಟಿವಿಟಿ ಚಾನಲಲ್ಲಿ ತುಂಬ ಸೀರೆ ಕುಚ್ಚು ವೀಡಿಯೋಸ್ ಇದೆ, ಎಲ್ಲನೂ ಒಂದು ಸಲ ನೋಡಿ, ತುಂಬ ಚೆನ್ನಾಗಿ. ಸೊ ನೋಡಿ, ಈಗ ಆರ್ಚ್ ಪೂರ್ತಿ ಕಂಪ್ಲೀಟ್ ಆಯಿತು. ನಾನು ಇಲ್ಲೊಂದು 10 ಹಾಕಿದ್ದೀನಿ ಅಷ್ಟೇ. ಈಗ ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಚೈನ್ ಗ್ಯಾಪ್ಗೆ ಎಲ್ಲಿಗೆ ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ಚೈನ್ಸ್ ಗ್ಯಾಪ್ ಉಳಿದಿದ್ರೆ ಮತ್ತು ಎಷ್ಟು ಚೈನ್ಸ್ ಬೇಕಾಗುತ್ತೋ ಅಷ್ಟು ಚೈನ್ಸ್ನ ನೀವು ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ. ನೀವೇನಾದ್ರು ನೆಕ್ಸ್ಟ್ ಡಿಸೈನ್ ಕಂಟಿನ್ಯೂ ಮಾಡ್ತಿದ್ರೆ ಇಲ್ಲಿಂದ ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡ್ಬೋದು. ನಾನು ಇಷ್ಟಕ್ಕೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಇದೊಂಥರ ಡಿಫ್ರೆಂಟ್ ಆಗಿರೋ ಡಿಸೈನ್. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.